ನಾನು ನಿನ್ನಿಂದ ನೋಡ್ಲಿಕತ್ತೀನಿ. ಏನು ಗಾಢವಾಗಿ ಯೋಚನೆ ಮಾಡ್ಲಿಕತ್ತೀರಿ ಸಾಹೇಬ್ರ ನೀವು? ಒಂದು ಚಾ ಕೊಡ್ರಿ, ಯಾರು ಹೋಗ್ತದ? ಸತ್ಯನ, ನಂಗೊಂದು ಡೌಟು. ಈ ಡೌಟ್ ಅನ್ನೋ ಪದಾನೇ ಪೊಲೀಸ್ನವ್ರ ಮನೆ ದೇವರಿದ್ದ ಹಾಗೆ. ಹೇಳಪ್ಪ, ಅದೇನು ನಿನ್ನ ಡೌಟು? ಸತ್ಯನ, ಹ್ಞೂ, ಭೂಮಿ ನಿಜಕ್ಕೂ ಭಾಗ್ಯಮ್ಮನ ಮಗಳು ಅಲ್ಲ ಅಂತ ನಂಗೆ ಅನುಮಾನ. ಏನಪ್ಪ ಇದಕ್ಕಿದ್ದ ಹಾಗೆ ನಿನ್ಗ್ಯಾಕೆ ಈ ಅನುಮಾನ ಬಂತು? ಮೊನ್ನೆ ಭೂಮಿ ಆಶ್ರಮದಲ್ಲಿ ಮಕ್ಕಳ ಹತ್ರ ಮಾತಾಡಿದ್ದನ್ನ ಕೇಳಿಸ್ಕೊಂಡ್ಮೇಲೆ ಕೆಲವೊಂದು ವಿಚಾರಗಳನ್ನ ನೋಡಿದ್ಮೇಲೆ ಹೀಗನ್ನಿಸ್ತಿದೆ. ಅದಕ್ಕೆ ನೀನು ಭೂಮಿ ಹತ್ರ ಹೋಗಿ ನೀನು ಯಾರ ಮಗಳು ಅಂತ ಕೇಳ್ಬಿಡ್ತೀಯಾ? ಭೂಮಿ ಹತ್ರ ಕೇಳಿದ್ರೆ ಪ್ರಯೋಜನ ಇಲ್ಲ ಸತ್ಯಣ್ಣ. ಭಾಗ್ಯಮ್ಮನ ವಿಚಾರಿಸಿದ್ರೆ ಎಲ್ಲ ಸತ್ಯ ಗೊತ್ತಾಗತ್ತೆ. ನಾನು ಒಂದ್ಸಲ ಹೋಗಿ ಭಾಗ್ಯಮ್ಮನ ಮಾತಾಡ್ಸ್ಕೊಂಡ್ ಬರ್ತೀನಿ. ಸಾಹೇಬ್ರೆ, ಸಾಹೇಬ್ರೆ, ಅಮ್ಮನ್ ನೋಡೋದಕ್ಕೆ ಹೋಗ್ತಿದ್ದೀರಾ? ನಾನು ಅಮ್ಮನ್ ನೋಡಿ ತುಂಬಾ ದಿವಸ ಆಯ್ತು ಸಾಹೇಬ್ರೆ, ನನ್ನ ಕರ್ಕೊಂಡು ಹೋಗಿ ಸಾಹೇಬ್ರೆ, ಪ್ಲೀಸ್ ಸಾಹೇಬ್ರೆ. ಸಾಹೇಬ್ರೆ, ನನ್ ಭಾಗ್ಯಮ್ಮನ ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನೋದು ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಅದಕ್ಕೆ ಮುಂಚೆ ಮಾತಾಡಿದ್ದು ಕೇಳಿಸ್ಕೊಂಡ್ಯಾ? ಏನ್ ಮಾತಾಡಿದ್ರಿ? ಅಂದ್ರೆ ಅದೇ ಸತ್ಯ ನಿಂಗೆ ಹೇಳ್ತಿದ್ದೆ, ನಾನು ಭೂಮಿನ ಅಪ್ಸರೆ ಅಂತ ಕೂಗಿ ತುಂಬಾ ದಿನ ಆಗೋಗಿದೆ, ಈಗ ಕರಿಯೋದಕ್ಕೆ ಶುರು ಮಾಡ್ಬೇಕು, ಪಾಪ ಮಿಸ್ ಮಾಡ್ಕೊಂತಿರ್ತಾಳೆ ಅಂತ. ಅದನ್ನ ಕೇಳಿಸ್ಕೊಂಬೇಕೇನೋ ಅಂತ. ಕರೀರಿ. ಅಪ್ಸರೆ. ಸರಿ, ಇವಾಗ ನಾನು ಕರ್ಕೊಂಡು ಹೋಗಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏಯ್, ನನ್ ಕೇಸ್ ವಿಚಾರವಾಗಿ ಮಾತಾಡೋದಕ್ಕೆ ಹೋಗ್ತಿರೋದು. ನಾನು ಕೇಸ್ ವಿಚಾರವಾಗಿ ಬರ್ತೀನಿ ಅಂತ ಹೇಳಿ. ಅದೆಲ್ಲ ಆಗಲ್ಲ. ಯಾಕಾಗೋದಿಲ್ಲ? ಅಷ್ಟು ಅಧಿಕಾರ ಇಲ್ವಾ ನಿಮ್ಗೆ? ನಾನ್ ಬರ್ತಿದ್ದೀನಿ ಅಷ್ಟೇ. ಭೂಮಿ, ಹಠ ಮಾಡ್ಬೇಡ. ನಿನ್ನ ಇನ್ಯಾವಾಗ ಕರ್ಕೊಂಡು ಹೋಗ್ತೀನಿ, ಈಗ ಬರ್ಬೇಕು ಅಂತ ಹಠ ಮಾಡ್ಬೇಡ. ಇಲ್ಲ, ನಾನು ಬರ್ಬೇಕು ಅಷ್ಟೇ, ನೀವು ಕರ್ಕೊಂಡು ಹೋಗ್ಬೇಕು. ಭೂಮಿ ಅವನು ಕೆಲಸದ ಮೇಲೆ ಹೊರಗಡೆ ಹೋಗ್ತಿದ್ದಾನೆ, ಅಲ್ಲಿ ಫ್ಯಾಮಿಲಿ ಹೋಗ್ಬಾರ್ದು, ನೀನು ಮನೇಲಿ ಸತ್ಯಣ್ಣ ಹೇಳ್ದೆ ಕೇಳು ಸುಮ್ಮನೆ. ನಿಮ್ಮಿಬ್ರು ಜೊತೆನೂ ಟು. ಒಂದ್ ನಿಮಿಷ ಬಾಯಲ್ಲಿ. ಏನು? ಈ ಹೇರ್ ಸ್ಟೈಲ್ ಅಲ್ಲಿ ತುಂಬಾ ಮುದ್ದೆ ಕಾಣಿಸ್ತಿದ್ಯಾ? ಸಮಾಧಾನ ಮಾಡಕ್ ಬರಲ್ಲ ಅಂದ್ರೆ ಸಮಾಧಾನ ಮಾಡಕ್ ಬರಲ್ಲ ಅಂತ ಹೇಳಿ. ನಾನು ಹೇರ್ ಸ್ಟೈಲ್ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ನನ್ಗೆ ಗೊತ್ತು, ಅದನ್ನೇ ನೀವ್ ಹೇಳೋದು. ಅಕಸ್ಮಾತ್ ನಾನು ಚೆನ್ನಾಗಿ ಕಾಣಿಸಿದ್ರೆ ನೀವು ನನ್ನ ಮುಖ ನೋಡ್ಕೊಂಡು ಹೇಳ್ತಾ ಇದ್ರಿ, ಆ ಕಡೆ ಗೋಡೆ ನೋಡ್ಕೊಂಡು ಹೇಳ್ತಾ ಇರ್ಲಿಲ್ಲ. ಅಂದ್ರೂ ನಿಮ್ಮಿಬ್ರ ಜೊತೆ ನನ್ ಟೋ. ಅಯ್ಯೋ, ಈ ಬಾಯಲ್ಲಿ ಬೆರಳಿಟ್ಟು ಕಚ್ಚಿಸ್ಕೊಡೋದನ್ನೋ ಇದೆ. ಇದು ಮುಖ್ಯನಾ? ಅದನ್ನ ಅವಳಿಗೆ ಹೇಳ್ಬೇಕಿತ್ತ? ಏನೋ ಗಂಭೀರವಾಗಿ ಒಂದು ವಿಷಯದ ಬಗ್ಗೆ ಹೇಳ್ತಿರ್ತೀಯ, ಇದ್ದಕ್ಕಿದ್ದಾಗ ಇನ್ನೇನೋ ಹೇಳ್ಬಿಡ್ತೀಯ. ಅಯ್ಯೋ ಕತೆ. ಸರಿ, ನಂಗೆ ಕೆಲಸ ಇದೆ, ನಾನು ಸಿಗ್ತೀನಿ ಅಂತ ಹೇಗೆ. ನಿನ್ನ ಹೇರ್ ಸ್ಟೈಲ್ ಚೆನ್ನಾಗಿದೆ ಕಣ, ಇದನ್ನೇ ಮೇಂಟೈನ್ ಮಾಡಿ ಇನ್ಮೇಲೆ. ನಿಮ್ ಹೇರ್ ಸ್ಟೈಲ್ ಮುಂದೆ ನಮ್ಮ ಹೇರ್ ಸ್ಟೈಲ್ ಏನ್ ಸತ್ಯಣ್ಣ? ಸಾಹೇಬ್ರೆ, ನೀವು ಬಂದ್ ಕೂಡಲೇ ಯಾಕೆ ಡೋರ್ ಹಾಕ್ಬಿಡ್ತೀರಾ? ನೋಡಿ, ನೀವು ಹಿಂಗ್ ಡೋರ್ ಹಾಕ್ತಿದ್ದಂಗೆ ನಂಗೆ ಭಯ ಆಗ್ಬಿಡುತ್ತೆ, ನಿಮ್ ವಿಕೃತ ಮನಸ್ಸಲ್ಲಿ ಜಾಗೃತ ಆಗ್ಬಿಡುತ್ತೆ ಅಂತ. ಫಸ್ಟ್ ನೀನ್ ಏನ್ ಮಾಡ್ತಿದ್ಯಾ? ಯಾಕೆ ಕಾಣಿಸ್ತಿಲ್ಲ? ನಾನು ಐರನ್ ಮಾಡ್ತಾ ಇರೋದು. ನೋಡಿ ಸಾಹೇಬ್ರೆ, ನೀವು ಬೇಗ ರೆಡಿ ಆಗ್ಬಿಡಿ. ನೀವು ರೆಡಿ ಆಗ್ತಿದ್ದಂಗೆ ಬೇಗ ಯೂನಿಫಾರ್ಮ್ ಹಾಕೊಂಡ್ಬಿಡಿವ್ರಂತೆ, ಅಷ್ಟರಲ್ಲಿ ನಾನು ಶೂಸ್ ಎಲ್ಲ ಐರನ್ ಮಾಡ್ಬಿಡ್ತೀನಿ. ನೀನ್ ಯಾರು ಶೂ ಅಂತ ಹೇಳಿದ್ದು? ಅಲ್ಲ, ನಾನು ಶೂನ ಐರನ್ ಮಾಡ್ಬಿಡ್ತೀನಿ ಅಂದೆ, ಪಾಲಿಶ್ ಮಾಡ್ಬಿಡ್ತೀನಿ. ಕೊಡಿ ಇಲ್ಲಿ. ಬೇಡ ಅಂತ ಹೇಳ್ತಾನೆ. ಇದನ್ನೆಲ್ಲ ನೀನ್ ಮಾಡೋದಕ್ಕೆ ಹೋಗ್ಬೇಡ. ಯಾಕೆ ಮಾಡಬಾರ್ದು ಅಂತ? ಏನು, ನಿಮ್ ಶೂನ ಮತ್ತೆ ನಿಮ್ ಯೂನಿಫಾರ್ಮ್ನ ಚಿನ್ನದಲ್ಲಿ ಮಾಡಿಸ್ಬಿಟ್ಟಿದ್ದೀರಾ? ನೋಡಿ ಸಾಹೇಬ್ರೆ, ನಿಮ್ಗೆಲ್ಲ ಕ್ಲೀನ್ ಆಗಿರ್ಬೇಕು ಅನ್ನೋ ಮಾನಸಿಕ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಮಾನಸಿಕನ ಸ್ವಲ್ಪ ಕಡಿಮೆ ಮಾಡೋಣ ಅಂತ ನಾನೇ ಎಲ್ಲ ಕ್ಲೀನ್ ಆಗಿ ಇಡ್ತಾ ಇದ್ದೀನಲ್ಲ. ಇನ್ನೇನು ಪ್ರಾಬ್ಲಮ್ ನಿಮ್ಗೆ? ಏನು ಬೇಡ ಅಂತ ಹೇಳ್ದೆ ತಾನೆ. ಮಾಡಬಾರ್ದು ಅಂದ್ರೆ ಮಾಡಬಾರ್ದು ಅಷ್ಟೇ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಮಾನಸಿಕನ ಕಡಿಮೆ ಮಾಡೋದು ನನ್ನ ಯೋಚನೆ ಆಗಿತ್ತು. ನಿಮ್ಗೆ ಅದು ಬೇಡ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಮಿಸ್ಟರ್ ಹುಚ್ಚ ರಘುವೀರ್, ಕೇಳು, ಒಂಚೂರು ಇಲ್ಲಿ ನೋಡಿ. ತಲೆ ಕೆಟ್ಟಿದ್ಯಾ ನಿನ್ಗೆ ಅಂತ? ಐರನ್ ಮಾಡೋದು ಕೂಡ ಸುಕ್ ಮಾಡೋದು ಕೂಡ. ಸಾಹೇಬ್ರೆ, ಏನು? ಸಾರಿ. ನಿನ್ ಸಾರಿ? ಮಿಸ್ಟರ್ ಹುಚ್ಚ ರಘುವೀರ್, ಹೇಳು. ಇವತ್ತೇನಾರ ಅಮಾವಾಸ್ಯೆನಾ? ಈ ತರ ಆಡ್ತಿದ್ಯಾ ನೀನು? ಯಾಕೆ? ಐರನ್ ಮಾಡಿಟ್ಟಿರೋ ಪ್ಯಾಂಟ್ನ ಇಷ್ಟೊಂದು ಸುಕ್ ಮಾಡಿದ್ಯಲ್ಲ, ತಲೆಗೇನಾರು ಏಟಾಯ್ತಾ?
ಸಾಹೇಬ್ರೆ ಹೇಳು. ನೋಡು ಬೊಮ್ಮಿ, ನಾನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನನ್ನ ಪರ್ಸನಲ್ ವಿಚಾರಗಳನ್ನ ಇನ್ನೊಬ್ರು ಮಾಡೋದು ನಂಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ. ಇದುವರೆಗೂ ನಾನು ಪಲ್ಲವಿ ಅಕ್ಕಂಗೆ ನಾನು ಶೂ ಆಗಿರ್ಬೋದು ಅಥವಾ ಐರನ್ ಮಾಡೋದಾಗಿರ್ಬೋದು ಮಾಡಿಸಿಲ್ಲ. ಅಂಥದ್ರಲ್ಲಿ ನೀನು ಇದನ್ನೆಲ್ಲ ಮಾಡ್ತು ಅಂತ ಹೇಳಿದ್ರೆ ನನಗೆ ತಡ್ಕೊಳೋದಕ್ಕಾಗಲ್ಲ, ನಂಗೆ ಇಷ್ಟನೂ ಆಗಲ್ಲ. ಹಾಗಾಗಿ ಹೇಳಿದ್ದು ಇದನ್ನೆಲ್ಲ ಮಾಡಬೇಡ ಅಂತ. ಒಂದೊಂದ್ಸಲ ಚೂರು ಏನು ಅನ್ನೋದೇ ನನಗೆ ಅರ್ಥ ಆಗೋದಿಲ್ವಲ್ಲ. ಒಂದ್ಸಲ ನೋಡಿದ್ರೆ KGF3 ಹೀರೋ ಥರ ಆಡ್ತಾರೆ, ಇನ್ನೊಂದ್ಸಲ ನೋಡಿದ್ರೆ ಹುಚ್ಚ ರಘುವೀರ್ ಥರ ಆಡ್ತಾರೆ, ಇನ್ನೊಂದ್ಸಲ ನೋಡಿದ್ರೆ ಬಂಗಾರದ ಮನುಷ್ಯ ಅಣ್ಣವ್ರ ಥರ ಆಡ್ತಾರೆ. ಇವ್ರು ಹೆಂಗೆ ಅನ್ನೋದೇ ಅರ್ಥ ಆಗಲ್ವಲ್ಲ. ಅಪ್ಪ ಕೃಷ್ಣ, ನನಗೆ ಅರ್ಥ ಆಗದಿರೋ ನಿನಗೇನಾದ್ರೂ ಅರ್ಥ ಆಗಿದೆಯಪ್ಪ ಕೃಷ್ಣ? ನಿಮ್ಗೆಲ್ಲ ಒಂದು ವಿಷಯ ಗೊತ್ತಾ? ನಿನಗೆ ಹೇಗೆ ನಿನ್ನ ಬರ್ತಡೇ ಗೊತ್ತಿಲ್ವೋ, ನನಗೂ ಅಷ್ಟೇ ಪುಟ್ಟ. ನನ್ನ ಬರ್ತಡೇ ಯಾವತ್ತು ಅಂತಾನೆ ಗೊತ್ತಿಲ್ಲ. ಹಂಗಂದ್ರೆ ನಮ್ಮಂಗೆ ನೀವು ಅನ್ನತ್ತೇನಾ? ಒಂಥರ ಅದು ನಿಜ ಅಂತ ಹೇಳ್ಬೋದು. ನಿಮಗೂ ನನಗೂ ತುಂಬ ವ್ಯತ್ಯಾಸ ಏನಿಲ್ಲ. ನಿಮ್ಗೆ ಹೇಗೆ ನೀವು ಹುಟ್ಟಿದ ದಿವಸ ಗೊತ್ತಿಲ್ವೋ, ನನಗೂ ಅಷ್ಟೇ. ನಾನು ಯಾವಾಗ ಹುಟ್ಟೆ ಅಂತ ನನಗೂ ಗೊತ್ತಿಲ್ಲ. ಅಲ್ಲ, ನೀವಿಬ್ರು ಯಾಕೆ ಬಂದ್ರಿ? ಅದು ಈಗ? ಓಯ್, ನೀನು ಮನೇಲಿರೋದಕ್ಕೆ ತಾನೇ ಹೇಳಿದೆ ನಾನು. ಅಜಿತಾ ಅವಳ ಮನೇಲೇ ಇದ್ಲು, ಆದರೆ ಅವಳನ್ನ ಬಲವಂತ ಮಾಡಿ ಕರ್ಕೊಂಬಂದಿದ್ದು ನಾನು. ಅಲ್ವೋ ಅಜಿತಾ? ಭಾಗ್ಯಮ್ಗೆ ಜ್ವರ ಬಂದಿದ್ದಾಗ ನೀವಿಬ್ಬರೇ ಬಂದು ನೋಡ್ಕೊಂಡೋದ್ರಿ ತಾನೆ? ನಾನು ಅವ್ರನ್ನ ನೋಡಿ ತುಂಬ ದಿನ ಆಯಿತು. ಅದಕ್ಕೆ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಜೊತೆಲಿ ಭೂಮಿನ ಕರ್ಕೊಂಬಂದೆ ಕಣೋ. ಮತ್ತೆ ನೀನು ಬರೋದು ಗೊತ್ತಿತ್ತಲ್ವಾ? ಅಮ್ಮ, ನಿನ್ಗೆ ರೂಲ್ಸ್ ಗೊತ್ತಿಲ್ವಾ? ಅಜಿತಾ, ಕೋಪ ಮಾಡ್ಕೋಬೇಡ್ವೋ? ಹೇಗೂ ನಾವು 3 ಜನ ಬಂದಿದ್ದೀವಲ್ಲ, ಒಟ್ಟಿಗೆ ಹೋಗಿ ಮಾತಾಡ್ಸ್ಕೊಂಬರೋಣ ಕಣೋ, ಪ್ಲೀಸ್. ಅಜಿತಾ, ಏನು ಯೋಚನೆ ಮಾಡ್ತಿದ್ಯಾ? ಹೋಗೋಣ ನಡಿ. ಅಮ್ಮ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಿಮ್ಮದು ಪರ್ಸ್ನಲ್, ಆದರೆ ನಂದು ಪ್ರೊಫೆಷನ್. ಎನ್ಕ್ವೈರಿ ಮಾಡಕ್ಕೆ ಹೋಗ್ತಿದ್ದೀನಿ ನಾನು. ಇಬ್ಬರು ಹಾಗೆ ಒಟ್ಟಿಗೆ ಹೋಗೋದಕ್ಕೆ ಬಿಡಲ್ಲ. ಅಲ್ಲ ಅಜಿತಾ, ಪ್ಲೀಸ್ ಕೆಲಸಕ್ಕೆ ಪರ್ಸನಲ್ ವಿಷಯನ ಲಿಂಕ್ ಮಾಡೋದಕ್ಕಾಗಲ್ಲ. ನಾನು ಹೋಗಿ ಬಂದಮೇಲೆ ನೀವು ಹೋಗಿ. ಆಯ್ತು ಬಿಡಪ್ಪ, ನಾವಿಲ್ಲೇ ಇದ್ದು ಕಾಯ್ಕೊಂಡು ಆಮೇಲೆ ಮಾತಾಡ್ಸ್ಕೊಂಡೇ ಹೋಗ್ತೀವಿ. ಅಮ್ಮ, ಆಯ್ತು ಹೋಗು. ನೀನು ಹೋಗಿ ನಿನ್ನ ಕೆಲಸ ಮುಗಿಸ್ಕೊ, ಹೋಗು ಹೋಗು. ಮಾತಾಡಬೇಕಿತ್ತು. ಮತ್ತೆ ನಾನಿಲ್ಲೇ. ಅವಳು ಚೆನ್ನಾಗಿದ್ದಾಳಲ್ವಾ ಸಾಹೇಬ್ರೆ? ತುಂಬ ಚೆನ್ನಾಗಿದೆ. ಮೊನ್ನೆ ತಾನೇ ಬರ್ಡೇ ಇತ್ತು, ಎಲ್ಲ ಖುಷಿಯಿಂದಾನೇ ಆಚರಿಸೋದು. ನೀವಿಲ್ಲ ಅಂತ ಸಂಕಟ ಅನುಭವಿಸ್ತಿದ್ಲು. ಆಮೇಲೆ ಮನೆಯವರೆಲ್ಲ ಸಮಾಧಾನ ಮಾಡಿದ್ರು. 20 ವರ್ಷದಲ್ಲಿ ಇದೇ ಮೊದಲನೇ ಸಾರಿ ಅವಳ ಬರ್ತ್ಡೇಗೆ ನಾನಿರಲಿಲ್ಲ. ಈಗ ಭೂಮಿಗೆ 23 ತುಂಬಿ 24 ಬಿತ್ತಲ್ವಾ? ಈಗ 1 ವರ್ಷದಿಂದ ನೀವು ಜೈಲಲ್ಲಿದ್ದೀರಾ. ಇನ್ನು ಮಿಕ್ಕ 3 ವರ್ಷ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡಲಿಲ್ವಾ? ಅದು ಈಗ ನೀವು ಕೇಳ್ತಿರೋ ಪ್ರಶ್ನೆಗಳು ನನ್ನ ಗಂಡನ ಕೊಲೆ ಕೇಸ್ಗೆ ಏನಾದರೂ ಸಂಬಂಧಪಟ್ಟಿರೋದಾ? ಈ ಕ್ಷಣಕ್ಕೆ ಇಲ್ಲ ಅಂತಾನೆ ಅನ್ಕೊಳ್ಳಿ ಭಾಗ್ಯಮ್ಮ. ಆದರೆ ನಾನು ಕೇಳೋ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಿ.
ನೀವಿಲ್ಲಿಗೆ ಬರೋದಕ್ಕಿಂತ ಮುಂಚೆ ಎಲ್ಲಿದ್ರಿ? ಐ ಮೀನ್ 20 ವರ್ಷಗಳ ಹಿಂದೆ ನೀವು ಯಾವ ಊರಲ್ಲಿದ್ರಿ ಅಂತ. ಭೂಮಿ ಯಾವ ಸ್ಕೂಲಲ್ಲಿ ಓದಿದ್ದು? ಅವಳು ಯಾವ ಆಸ್ಪತ್ರೆಯಲ್ಲಿ ಹುಟ್ಟಿದ್ದು? ಆ ಹಾಸ್ಪಿಟಲ್ ಹೆಸರೇನು? ಅದೆಲ್ಲಿದೆ? ಅವಳ ಬರ್ತ್ ಸರ್ಟಿಫಿಕೇಟ್ ಎಲ್ಲಿದೆ? ಅದು ಅವಳನ್ನ ನಾನಿನ್ನೂ ಸ್ಕೂಲಿಗೆ ಸೇರಿಸಿದ್ನ. ನೀರು ಕುಡಿತೀರಾ? ನೋಡಿ ಭಾಗ್ಯಮ್ಮ, ನೀವು ನನ್ನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ರೆ ಭೂಮಿಗೆ ಒಳ್ಳೇದು. ಭೂಮಿ ನಿಮ್ಮೇಲಿಟ್ಟಿರೋಂಥ ಪ್ರೀತಿ ಹಚ್ಕೊಂಡಿರೋದನ್ನ ಕೇಳಿದ್ರೇನೆ ಗೊತ್ತಾಗತ್ತೆ ನೀವು ಭೂಮಿನ ಎಷ್ಟು ಕಾಳಜಿ ಮತ್ತೆ ಮಮತೆಯಿಂದ ನೋಡ್ಕೊಂಡಿದ್ದೀರಾ ಅಂತ. ದಯವಿಟ್ಟು ಭಾಗ್ಯಮ್ಮ, ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ರೆ ಭೂಮಿ ತುಂಬಾ ಖುಷಿಯಾಗಿರ್ತಾಳೆ. ನನ್ನ ಮಾತು ನಿಮಗೆ ರೂಢ್ ಅನ್ನಿಸ್ಬೋದು, ಆದರೆ ಇದೆಲ್ಲನೂ ಭೂಮಿ ಒಳ್ಳೇದಕ್ಕೆ ಅಂತ ಮರಿಬೇಡಿ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿ ಅಮ್ಮ. ಮನೆ ವಿಷಯವಾಗಿ, ನಮ್ಮ ಯಜಮಾನ್ರ ವಿಷಯವಾಗಿ ಮುಂಚೆನೇ ಎಲ್ಲ ವಿಷಯನೂ ಹೇಳಿದ್ನಲ್ಲಪ್ಪ. ಹೇಳಿದ್ರಿ, ಆದರೆ ಭೂಮಿ ತಾಯಿ ಆಗಲ್ಲ. ಪ್ರತಿ ತಾಯಿಗೂ ತನ್ನ ಮಗು ಹುಟ್ಟಿದ ಕ್ಷಣನ ಮರೆಯೋದಕ್ಕಾಗಲ್ಲ ಅಂತಾರೆ, ಆದರೆ ನಿಮ್ಮ ಮಾತಲ್ಲಿ ಅದು ಕಾಣಿಸ್ತಿಲ್ಲ. ಹೆತ್ತೋಳು ಸುಳ್ಳು ಹೇಳ್ಬೋದು, ಆದರೆ ಹೆತ್ತ ಕರಳು ಸುಳ್ಳು ಹೇಳಲ್ಲ. ನಿಜ ಹೇಳಿ ಭಾಗ್ಯಮ್ಮ, ಭೂಮಿ ನಿಜವಾಗಿ 20 ವರ್ಷದ ಹಿಂದೆ ಭೂಮಿಯು ನಮ್ಗೆ ಹೀಗೆ ಸಿಕ್ಕಿದ್ರು.